ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಡಬಲ್ ಮರ್ಡರ್ ನಡೆದು ಹೋಗಿದೆ. ತಮಗಾದಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡೋಕೆ ಹೋದಂತಹ ಸಹೋದರ ಹಾಗೆ ಸಹೋದರಿ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ. ಆಘಾತಕಾರಿ ವಿಚಾರ ಏನು ಅಂದ್ರೆ, ತನ್ನದೇ ಮನೆಯಲ್ಲಿ ಈ ಇಬ್ಬರನ್ನ ರಕ್ತದ ಮಡುವಿನಲ್ಲಿ ಒದ್ದಾಡಿ ಜೀವ ಬಿಡುವಂತೆ ಮಾಡಿದ್ದು ಕೇವಲ 16 ವರ್ಷದ ಓರ್ವ ಬಾಲಕ. ಎದೆ ಎತ್ತರಕ್ಕೆ ಬೆಳೆದ ಮಗನ ತಾಯಿ ಯಮುನಾ, ಆಕೆಯ ಜೊತೆಗೆ ಒಡ ಹುಟ್ಟಿದವನು ಸುದೀಪ್. ಇವರಿಬ್ಬರೇ ನೋಡಿ ಇದೇ ಮನೆಯಲ್ಲಿ ಭೀಕರವಾಗಿ ಕೊಲೆಗೀಡಾಗಿತ್ತು. ಪತಿಯ ಅಕ್ರಮ ಸಂಬಂಧ ಪ್ರಶ್ನೆ ಮಾಡೋಕೆ ತಮ್ಮನ ಜೊತೆ ಬಂದ ಯಮುನಾ ಅದೇ ಮನೆಯಲ್ಲಿ ತಮ್ಮನ ಜೊತೆಗೇನೆ ಜೀವ ಬಿಟ್ಟಿದ್ದಾರೆ. ಯಾವ ಮಹಿಳೆಯನ್ನ ಪ್ರಶ್ನೆ ಮಾಡೋಕೆ ಮುಂದಾಗಿದ್ಲೋ ಅದೇ ಮಹಿಳೆಯ 16 ವರ್ಷದ ಮಗ ಇಬ್ಬರನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಕೊಲೆಗೀಡಾದ ಯಮುನಾ ಮತ್ತು ಕೊಲೆ ಮಾಡಿದ ಹುಡುಗನ ತಾಯಿ ಛಾಯಾ ಕುಟುಂಬ ತಿಗಳರಪಾಳ್ಯದ ಎದುರು ಬದುರು ಮನೆಯಲ್ಲಿ ವಾಸವಿದ್ರು. ಈ ವೇಳೆ ಛಾಯಾ ಹಾಗೂ ಯಮುನಾ ಪತಿ ಮಲ್ಲೇಗೌಡನ ಮಧ್ಯೆ ಅಕ್ರಮ ಸಂಬಂಧವಿತ್ತು ಅನ್ನೋ ಆರೋಪವಿದೆ. ಕೆಲ ಸಮಯದ ಹಿಂದೆ ತನ್ನ ಕುಟುಂಬದೊಂದಿಗೆ ಬೇರೆ ಮನೆಗೆ ಛಾಯಾ ಶಿಫ್ಟ್ ಆಗಿದ್ಲು. ಇಷ್ಟಾದ್ರೂ ಮಲ್ಲೇಗೌಡ ಮತ್ತು ಛಾಯಾ ನಡುವಿನ ಸಂಪರ್ಕ ವಿಚಾರವಾಗಿ ಆಗಾಗ್ಗೆ ಗಲಾಟೆ ನಡೆದು ಕಳೆದ ತಿಂಗಳು ಬ್ಯಾಡರಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದೇ ವಿಚಾರವಾಗಿ ಇಂದು ಛಾಯಾ ಮನೆಗೆ ಯಮುನಾ ತನ್ನ ಸಹೋದರನನ್ನ ಕರ್ಕೊಂಡು ಬಂದಿದ್ಲು. ಈ ವೇಳೆ ಇಬ್ಬರ ನಡುವೆ ಭಾರೀ ವಾಗ್ವಾದ ನಡೆದಿದೆ. ಈ ಗಲಾಟೆ ವಿಕೋಪಕ್ಕೆ ಹೋಗ್ತಿದ್ದಂತೆ ಛಾಯಾಳ 16 ವರ್ಷದ ಮಗ ಯಮುನಾ ಹಾಗೂ ಸುದೀಪ್ರನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ನಮ್ಮ ಅಪ್ಪಂಗೂ ಮತ್ತೆ ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇತ್ತು. ರೀಸೆಂಟ್ ಆಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವಾಗ ನಾನು ನಮ್ಮ ಅಮ್ಮನು ಇಲ್ಲಿಗೆ ಬಂದು ಒಂದ್ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಅಪ್ಪನು ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನು ಸಂಬಂಧ ಇರ್ಲಿಲ್ಲ. ಅವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಏನು ಅಂದ್ರೆ ಅವ್ರ ಮಗನೇ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್. ಇದು ಅವನೇ ಕರ್ಸ್ಬಿಟ್ಟು ಫೋನ್ ಮಾಡಿ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್ ಅವ್ನ ಮಗ. ಅಂಕಲ್ ನಮ್ಮ ಅಕ್ಕ ಈ ವಿಷಯ ಕೇಳ್ಬಿಟ್ಟು ಆಸಿಡ್ ಕೊಡ್ತಿದ್ದಾಳೆ. ಇವರೇ ನಮ್ಮ ತಾಯಿಯವ್ರ ಫ್ರೆಂಡೇ ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿರೋದು. ಇವಾಗ ಔಟ್ ಆಫ್ ಡೇಂಜರ್ ಅಂದಿದ್ದಾರೆ. ವಿಪರ್ಯಾಸ ಅಂದ್ರೆ ಕೊಲೆಯಾದ ಯಮುನಾ ಸಹೋದರ ಆಟೋ ಚಾಲಕನಾಗಿದ್ದ ಸುದೀಪ್ ಪತ್ನಿ 4 ತಿಂಗಳ ಗರ್ಭಿಣಿ. ಅಳಿಯನ ಈ ಹತ್ಯೆ ಮಾವನ ಅಘಾತಕ್ಕೆ ತಳ್ಳಿದೆ. ಅದೇನಕ್ಕೆ ಬಂದ್ರು ಇವ್ರು ಯಾರು ಗೊತ್ತಿಲ್ಲ, ಅವ್ರು ಯಾರು ಗೊತ್ತಿಲ್ಲ. ಮುಂಚೆ ಬೇರೆ ಗಲಾಟೆ ಗೊತ್ತಿಲ್ಲ ಸರ್. ಅದು ನಮ್ಮ ಮಗಳು ಕೊಟ್ಟು 1 ವರ್ಷ ಆಗಿದೆ ಅಷ್ಟೇ. ಅದೇ ಕೂಡ 1 ವರ್ಷ ಆಗಿದೆ. ಅವ್ರ ಫ್ಯಾಮಿಲಿ ನಮಗೇನು ಗೊತ್ತು. ನಾನು ಮನೆಗಿದ್ದ, ನಮ್ಮ ಮನೇಲಿ ಇದ್ದು ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ರು. ಮಗಳು 4 ತಿಂಗಳ ಬೋಸರಿ ನಾವು ಮನೇಲಿ ಇಟ್ಕೊಂಡಿದ್ವಿ. ಪ್ಲೀನು ಮನೇಲಿ ಇಟ್ಕೊಂಡಿದ್ವಿ. ಏನು ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ಆರಂಭಿಸಿರೋ ಪೊಲೀಸರು ಛಾಯಾ ಮತ್ತು ಆಕೆಯ 16 ವರ್ಷದ ಹಂತಕ ಮಗನನ್ನ ವಶಕ್ಕೆ ಪಡೆದಿದ್ದಾರೆ. ಪತಿಯನ್ನು ವಶದಲ್ಲಿ ಇಟ್ಟುಕೊಳ್ಳಲಾಗಿದ್ದು ಆತನ ಪಾತ್ರ ಕಂಡು ಬಂದ್ರೆ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಒಟ್ನಲ್ಲಿ ದೊಡ್ಡವರ ಸಂಬಂಧದ ಗಲಾಟೆಗೆ 16 ವರ್ಷದ ಬಾಲಕ ಕೊಲೆಗಾರನಾಗಿದ್ದು ಇಬ್ಬರ ಜೀವ ತೆಗೆದಿದ್ದು ನಿಜಕ್ಕೂ ವಿಪರ್ಯಾಸ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.